ಎರಡನೇ ಮದುವೆಗೆ ಸಿದ್ಧವಾದ್ರ ಮೇಘ್ನಾ ರಾಜ್. ಹೌದು ಸ್ನೇಹಿತರೆ, ಮೇಘ್ನಾ ರಾಜ್ರವರ ಎರಡನೇ ಮದುವೆ ತುಂಬ ಟ್ರೆಂಡಿಂಗ್ನಲ್ಲಿ ಈಗ ಇದೆ. ಸೊ ಮೇಘ್ನಾ ರಾಜ್ರವರ ಬಗ್ಗೆ ಹಲವು ಚರ್ಚೆಗಳು ಕೂಡ ನಡೀತಾ ಇವೆ. ಮೊಟ್ಟ ಮೊದಲನೇದಾಗಿ ಮೇಘ್ನಾ ರಾಜ್ರವರು ಯಾವುದೇ ಎರಡನೇ ಮದುವೆಗೆ ಒಪ್ಪಿಕೊಂಡಿರಲಿಲ್ಲ. ಆದರೆ ಇತ್ತೀಚೆಗೆ ಅವರೇ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ದಾರೆ, ನಾನು ಎರಡನೇ ಮದುವೆನ ಆಗ್ತೀನಿ ಅನ್ನೋ ಮಾತನ್ನು ಇತ್ತೀಚೆಗೆ ಅವರೇ ಒಂದು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ. ಸೊ ಯಾವ ರೀತಿಯಾಗಿ ಹೇಳಿಕೊಂಡಿದ್ದಾರೆಪ್ಪ ಅಂತಂದರೆ, ಇಲ್ಲ ನಾನು ಕೂಡ ಎರಡನೇ ಮದುವೆನ ಆಗ್ತೀನಿ, ಎರಡನೇ ಮದುವೆ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನೋ ಮಾತನ್ನು ಮೇಘ್ನಾ ರಾಜ್ರವರು ಹೇಳಿಕೊಂಡಿದ್ದಾರೆ. ಇನ್ನು ಮೇಘ್ನಾ ರಾಜ್ರವರು ಯಾವಾಗ ಮದುವೆ ಆಗ್ತಾರೆ ಅಂತಕ್ಕಂಥದ್ದು ಎಲ್ರಿಗೂ ಕುತೂಹಲ ಕಾಡ್ತಾ ಇದೆ. ಇನ್ನು ನೋಡ್ಬೇಕಪ್ಪ ಅಂತಂದರೆ ಮೇಘ್ನಾ ರಾಜ್ರವರ ಎರಡನೇ ಮದುವೆ ಯಾವಾಗ ಅಂತಕ್ಕಂಥದ್ದನ್ನು ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಸೊ ಹೌದು ಸ್ನೇಹಿತರೆ, ಮೇಘ್ನಾ ರಾಜ್ರವರು ಒಂದು ಎರಡನೇ ಮದುವೆಗೆ ಸಜ್ಜಾಗಿದ್ದಾರೆ. ಸೊ ಅಷ್ಟಕ್ಕೂ ಗಂಡು ಯಾರು, ಏನನ್ನ ಕೆಲಸ ಮಾಡ್ತಾರೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ದರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಮೇಘ್ನಾ ರಾಜ್ರವರು ಎರಡನೇ ಮದುವೆಗೆ ಒಪ್ಕೊಂಡಿರಲಿಲ್ಲ. ಸೊ ಯಾಕಪ್ಪ ಅಂತಂದರೆ, ನಾನು ಎರಡನೇ ಮದುವೆಯನ್ನು ಆಗೋದಿಲ್ಲ, ನನ್ನ ಮಗನಿಗೆ ತಂದೆ ತಾಯಿ ಎಲ್ಲವೂ ಕೂಡ ನಾನೇ ಆಗಿರ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಇದ್ದರು. ಮೊಟ್ಟ ಮೊದಲನೇದಾಗಿ ಚಿರಂಜೀವಿ ಸರ್ಜಾ ಅವರು ಒಂದು ಮರಣ ಹೊಂದಿದಾಗ ತುಂಬಾ ಒಂದು ಯಾವ ರೀತಿಯಾಗಿ ಬಿಟ್ಟಿದ್ರಪ್ಪ ಅಂತಂದರೆ, ನನ್ನ ಬದುಕು ಸಾಕು ಇನ್ನು ಅನ್ನೋ ರೀತಿಯಲ್ಲಿ ಬಂದುಬಿಟ್ಟಿದ್ರು. ಸೊ ಅಂತಹ ಮೇಘ್ನಾ ರಾಜ್ರವರು ಒಂದು ಗರ್ಭಿಣಿಯಾಗಿರೋದ್ರಿಂದ ಹೊಟ್ಟೆಯಲ್ಲಿರ್ತಕ್ಕಂಥ ಮಗುಗೋಸ್ಕರ ಬದುಕೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೋಸ್ಕರ ಅಲ್ಲದೆ ಹೋದ್ರು, ನನ್ನ ಹೊಟ್ಟೆಯಲ್ಲಿರ್ತಕ್ಕಂಥ ಮಗುಗೋಸ್ಕರ ಆದರೂ ಬದುಕಬೇಕು ಅನ್ನೊಂದು ಛಲದಿಂದ ಒಂದು ಬದುಕೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅವರು ಯಾರನ್ನ ತುಂಬ ಹೆಚ್ಚಾಗಿ ನಂಬಿರ್ತಾರೋ, ಸೊ ಅವರೇ ಇವರಿಗೆ ಕೈ ಕೊಟ್ಬಿಟ್ರು. ಯಾವ ರೀತಿ ಅಂದರೆ, ಇವರು ಯಾರನ್ನ ಜಾಸ್ತಿ ನಂಬಿದ್ರು ಅವರೇ ಒಂದು ಚಿರಂಜೀವಿ ಸರ್ಜಾ ಅವರ ಮರಣ ಹೊಂದಿದಾಗ ಸೊ ಅವರೇ ಒಂದು ದೂರ ಆಗಿಬಿಟ್ರು ಅನ್ನೋ ಮಾತನ್ನು ಕೂಡ ಇಲ್ಲಿ ಮೇಘ್ನಾ ರಾಜ್ರವರು ಹೇಳಿದ್ದಾರೆ. ಇನ್ನು ತುಂಬಾ ಕಷ್ಟಪಟ್ಟು ಮೇಲೆ ಬಂದಂಥವ್ರು ಮೇಘ್ನಾ ರಾಜ್ರವರು. ಸೊ ಒಂದು ಪ್ರೀತಿಸಿ ಬಿಟ್ಟು ಒಂದು ಚಿರಂಜೀವಿ ಸರ್ಜಾ ಅವರನ್ನ ಮದುವೆ ಆಗ್ತಾರೆ. ಸೊ ಅಂಥ ಕಾಲದಲ್ಲಿ ಒಂದು ಕಠಿಣ ಸಮಯದಲ್ಲಿ ಮದುವೆನ ಆದ ನಂತರ ಸೊ ಈ ರೀತಿಯಾದ ಒಂದು ಘಟನೆ ನಡೆದೋಗ್ಬಿಡುತ್ತೆ. ಚಿರಂಜೀವಿ ಸರ್ಜಾ ಅವರು ನಮ್ಮೆಲ್ಲರನ್ನ ಬಿಟ್ಟು ಅಗಲಿ ಹೋಗ್ಬಿಡ್ತಾರೆ. ಇನ್ನು ನೋಡ್ಬೇಕಪ್ಪ ಅಂತಂದರೆ, ಮೇಘ್ನಾ ರಾಜ್ರವರು ಒಂದು ಆ ಹೊಟ್ಟೆಯಲ್ಲಿರ್ತಕ್ಕಂಥ ಮಗುಗೋಸ್ಕರ ಬದುಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಾದ ನಂತರ ಒಂದು ಗಂಡು ಮಗು ಆದಾಗ ನನ್ನ ಚಿರಂಜೀವಿ ಸರ್ಜಾನೇ ಹುಟ್ಟು ಬಂದ ಅನ್ನೋ ಒಂದು ಖುಷಿಯಿಂದ ಸೊ ಅವನೇ ಮಗ, ಅವನೇ ಗಂಡ, ಸೊ ಎಲ್ಲವೂ ಅವರಲ್ಲೇ ಒಂದು ಎಲ್ಲರನ್ನ ನೋಡ್ಕೊಳ್ಳೋಕ್ಕೆ ಒಂದು ಸ್ಟಾರ್ಟ್ ಮಾಡ್ತಾರೆ. ಸೊ ಒಂದು ರಾಯನ್ ಅವರಲ್ಲಿ ಒಂದು ಎಲ್ಲರನ್ನ ನೋಡೋಕ್ಕೆ ಮೇಘ್ನಾ ರಾಜ್ರವರು ಸ್ಟಾರ್ಟ್ ಮಾಡ್ತಾರೆ. ಸೊ ಅವಾಗಿನಿಂದನೂ ಕೂಡ ತನ್ನ ಮಗನಿಗೋಸ್ಕರ ತನ್ನ ಪೂರ್ತಿ ಜೀವನವನ್ನು ಸಮರ್ಪಣೆ ಮಾಡ್ತಾರೆ. ಸೊ ತುಂಬ ಅವನ ಬಗ್ಗೆ ಕೇರ್ ಮಾಡ್ತಾರೆ. ಸೊ ತುಂಬ ಚೆನ್ನಾಗಿ ಒಂದು ನೋಡ್ಕೊಳ್ತಾರೆ. ಇನ್ನು ನೋಡ್ಬೇಕಪ್ಪ ಅಂತಂದರೆ, ಒಂದು ಎರಡನೇ ಮದುವೆ ವಿಚಾರ ಬಂದಾಗ ಅವಾಗ ಏನು ಹೇಳ್ತಾರೆಪ್ಪ ಅಂತಂದರೆ, ಇಲ್ಲ ಬೇಡ, ನನ್ನ ಮಗನಿಗೆ ಒಂದು ತಂದೆ ತಾಯಿ ಎರಡೂ ಕೂಡ ನಾನೇ ಆಗಿರ್ತೀನಿ ಅನ್ನೋ ಮಾತನ್ನು ಹೇಳ್ತಾರೆ. ಅದಾದ ನಂತರ ಅವ್ರ ಸಂಬಂಧಿಕರು ಹೇಳ್ತಾರೆ, ಒಬ್ಬ ಮಗನಿಗೆ ಸರಿಯಾಗಿ ತಾಯಿ ಆಗೋಕ್ಕೆ ಆಗೋದಿಲ್ಲ, ಸೊ ಇನ್ನು ತಂದೆಯ ಸ್ಥಾನವನ್ನು ತುಂಬುವುದು ಬಹಳ ಕಠಿಣ ಅನ್ನೋ ಮಾತನ್ನು ಹೇಳ್ತಾರೆ. ಆವಾಗ ಒಂದು ಮೇಘ್ನಾ ರಾಜ್ರವರು ಜಾಸ್ತಿಯಾಗಿ ಏನೂ ತಲೆ ಕೆಡಿಸ್ಕೊಂಡಿರೋದಿಲ್ಲ. ಅದಾದ ನಂತರ ಸೊ ಸ್ವಲ್ಪ ದಿನಗಳಾದಮೇಲೆ ಸೊ ತನ್ನ ತಂದೆಯ ಕೊರಗು ಅವನಿಗೂ ಕಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಒಂದು ತುಂಬಾ ಕಠಿಣ ಪರಿಸ್ಥಿತಿಯಲ್ಲಿ ಇವರು ಕೂಡ ಬರ್ತಾರೆ. ಇನ್ನು ರಾಯನ್ ಗಂಡು ಮಗು. ಸೊ ಅವನು ಏನಾದರೂ ಸೀಕ್ರೆಟ್ಸ್ಗಳನ್ನ ಹೇಳ್ಕೊಳ್ಬೇಕಂದ್ರೆ ತಾಯಿ ಹತ್ರ ಎಲ್ಲವನ್ನ ಹೇಳ್ಕೊಳ್ಳೋಕ್ಕೆ ಆಗೋದಿಲ್ಲ. ಈಗೇನೋ ಚಿಕ್ಕವನಿದ್ದಾನೆ ಹೇಳ್ಕೊಡ್ತಾನೆ. ಸೊ ದೊಡ್ಡವನಾದ್ಮೇಲೆ ಸೊ ಎಲ್ಲ ಸೀಕ್ರೆಟ್ಸ್ಗಳನ್ನ ತಾಯಿ ಹತ್ರ ಹೇಳ್ಕೊಳ್ಳೋಕ್ಕೆ ಆಗೋದಿಲ್ಲ. ಅವನು ತಂದೆ ಇಲ್ಲದೆ ಕೊರಗಬಾರ್ದು, ಸೊ ತಂದೆ ಇಲ್ಲದೆ ಬೆಳಿಬಾರ್ದು. ಸೊ ಈ ರೀತಿಯಾದ ಒಂದು ವಿಚಾರವನ್ನು, ವ್ಯಕ್ತಿತ್ವವನ್ನು ಇಟ್ಕೊಂಡ್ಬಿಟ್ಟು ತಾವು ಎರಡನೇ ಮದುವೆಗಾಗಿ ಒಪ್ಕೊಂಡಿರೋದನ್ನು ಇಲ್ಲಿ ಒಂದು ಮೇಘ್ನಾ ರಾಜ್ರವರೇ ಸ್ವತಃ ಹೇಳಿಕೊಂಡಿದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದರೆ, ಒಂದು ಅವರ ಸಂಬಂಧಿಕರಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಅವರೊಂದಿಗೆ ಮದುವೆ ಕೂಡ ಆಗ್ತಾರೆ ಅಂತಕ್ಕಂಥ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇವೆ. ಇನ್ನು ಮೇಘ್ನಾ ರಾಜ್ರವರ ಎರಡನೇ ಮದುವೆ ಬಗ್ಗೆ ಕೆಲವೊಂದಿಷ್ಟು ಜನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲ, ಮೇಘ್ನಾ ರಾಜ್ರವರು ಎರಡನೇ ಮದುವೆ ಆಗಬಾರ್ದು ಅನ್ನೋದನ್ನು ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದಿಷ್ಟು ಜನ ಇಲ್ಲ, ಇವರು ಎರಡನೇ ಮದುವೆನ ಆಗಿ ಒಂದು ಚೆನ್ನಾಗಿ ಸುಖವಾಗಿ ಒಂದು ಜೀವನವನ್ನು ನಡೆಸಲಿ ಅನ್ನೋದು ಇನ್ನೊಂದಿಷ್ಟು ಜನರ ಅಭಿಪ್ರಾಯವಾಗಿದೆ. ಸೊ ಒಂದು ಮೇಘ್ನಾ ರಾಜ್ರವರ ಒಂದು ಈ ನಿರ್ಧಾರದ ಬಗ್ಗೆ ನಿಮ್ಗೆ ಅನಿಸುತ್ತೆ, ಈ ನಿರ್ಧಾರ ಸರಿನಾ ಅಥವಾ ತಪ್ಪಾ, ಇದರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.